ಯಶವಂತಪುರ. ಅಷ್ಟು ಬ್ಯುಸಿ ಅಂದರೆ ಅಷ್ಟು ಬ್ಯುಸಿ ಅವರು, ತುಂಬ 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 ಬ್ಯುಸಿ. 80 ರೂಪಾಯಿ ಕೊಟ್ಬಿಟ್ಟು 80 ಮಾತಾಡ್ತಾಳೆ. ಫುಲ್ ಚೀಟ್ ಮಾಡ್ತಾ ಇದ್ದೀನಿ, ಏನೇನೆಲ್ಲ ತಿಂತಾ ಇದ್ದೀನಿ ನೋಡಿ. ಗೈಸ್ ಫೈನಲಿ ಸಿಕ್ತು ಗೈಸ್ ಇಲ್ಲಿ. ಸೇವೆಗೆಂದೇ ಹುಟ್ಟಿ ಮಲ್ತೋರ್ಸಕ್ಕ ಇಲ್ಲಿ ನೋಡಿ, ಇದೆಲ್ಲ ಫುಲ್ಲು ಮಿನಿಸ್ಟ್ರೀಸು. ಹಾಂ, ಅವ್ರದ್ದೆಲ್ಲ ಆಫೀಸಾ. Hi guys, welcome to Sonu Seema. Guys, welcome to Seema Sonu YouTube channel. ಇವತ್ತಿನ ವ್ಲಾಗ್ ಏನಂದ್ರೆ ಫಸ್ಟ್ ಇವತ್ತಿನ ವ್ಲಾಗ್ ನಾವು ಶುರು ಮಾಡ್ತಿರೋದು ಏರ್ಪೋರ್ಟ್ ಅಲ್ಲಿ. ಹೌದು, ಎಕ್ಸಾಕ್ಟ್. ಏರ್ಪೋರ್ಟ್ ಎಂಟ್ರಿ ಡಿಪಾರ್ಚರ್ ಇದ್ರಲ್ಲಿ ಏನಕ್ಕೆ ಬಂದಿರ್ಬೋದು, ನಾವೆಲ್ಲೂ ಹೋಗ್ತಿಲ್ಲ. ಅಲ್ಲ ಜನಕ್ಕೆ ಕೊಡ್ಬೇಕು, ಇಷ್ಟು ಕೊಡ್ಬೇಕು. ನಾವೆಲ್ಲೂ ಹೋಗ್ತಿಲ್ಲ ಕಣೋ, ಬಟ್ ಏರ್ಪೋರ್ಟ್ ಅಲ್ಲಿ ಇದೀವಿ. ಏರ್ಪೋರ್ಟ್ ಅಲ್ಲಿ ಇದೀವಿ. ಏನಕ್ಕೆ ಎಲ್ಲೋಗ್ತಿದ್ಯೋ ಕಮೆಂಟ್ ಹಾಕಿ ಕೇಳೋ. ಹೈದ್ರಾಬಾದ ಏನ್ ಮಾಡಕ್ಕೆ? ಡೆಲ್ಲಿ 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 ಗೋವಾ ಗೋವಾ ಗೋವಾ. ಹೈದ್ರಾಬಾದ್ ಸ್ಪೆಲ್ಲಿಂಗ್ ಹೇಳೋ. ಗೋವಾಗ ನೀನ್ ಫ್ಲೈಟ್ ಅಲ್ಲಿ ಹೋಗ್ತೀಯಾ? ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತಾರೆ ಗೈಸ್. ಎಷ್ಟು ದೇವ್ರಂತವ್ರು ನಮ್ಮ ಕಿರಣ್ ಅಂಕಲ್ ಹೈದ್ರಾಬಾದ್, ಡೆಲ್ಲಿ, ಗೋವಾ, ಅದಕ್ಕೆ ಪೈಲಟ್ ಅಂತ. ಗೈಸ್ ಇವಾಗ ಏರ್ಪೋರ್ಟ್ ಡ್ರಾಪ್ ಮಾಡಕ್ ಬಂದಿರೋದು ಮಿಸ್ಟರ್ ಪ್ರಶಾಂತ್, ನನ್ನ ಗಂಡ. ಅಪ್ಪನ ಬಗ್ಗೆ ಬೈದ ಕವರ್ ಮಾಡಿದ್ರಿ. ಮಿಸ್ಟರ್ ಪ್ರಶಾಂತ್ ಅಂದಿದ್ದು. ಅಯ್ಯೋ, ಇವನ ಹೆಸರ ನೀತು ಅಕ್ಕ. ಆರ್ ಪಿ ಬಿಲ್ಡರ್ಸ್ ಅಂಡ್ ಇಂಟೀರಿಯರ್ಸ್ ಕನ್ಸ್ಟ್ರಕ್ಷನ್. ಕಟ್ ನಾನೇ ಎಡಿಟರ್, ನಾನೇ ಕಟ್ ಮಾಡ್ತೀನಿ. ಪಮ್ಮು ಭರತ ಮೊನ್ನೆ ವ್ಲಾಗಲ್ಲಿ ಕಾಣಿಸ್ಕೊಂಡಿದ್ದ ಇವರಿಬ್ರೆಲ್ಲ ಶಾಪಿಂಗ್ ವ್ಲಾಗಲ್ಲಿ ಕಾಣಿಸ್ಕೊಂಡಿದ್ರು. ರೈಲ್ವೆ ಸ್ಟೇಷನ್ ಹೋಯ್ತವನೆ, ಏರ್ಪೋರ್ಟ್ ಬಂದು ಕೆಲ್ಸಕ್ಕ. ಈಗ ರೆಡಿ ಬಂದು ರೈಲ್ವೆ ಸ್ಟೇಷನ್ ಹೋಯ್ತವನೆ, ಅಲ್ಲ ಏರ್ಪೋರ್ಟಿಗೆ ಹಿಂಗೆ ಹೋಗ್ತಾರ ಸರ್? ಹಿಂಗೆ ಒಂಚೂರು ನಿಂಗೆ ಹೆಂಗೆ ಹೋಗ್ಬೇಕಂತ ಗೊತ್ತಿಲ್ವಾ? ಒಳ್ಳೆ ಇಂಟರ್ನ್ಯಾಷನಲ್ ಟ್ರಿಪ್ ಬೇರೆ ಹೋಗ್ತಿದ್ಯಾ? ಎಕ್ಸ್ಪ್ರೆಷನ್ ಹಂಗಿತ್ತು. ಏನ್ ಸಾಯಿಲ್ ಹೆಂಗಿದ್ಯಾ? ಹುಷಾರಾಗಿ ಹೋಗ್ಬಿಟ್ವಾ. ಫಸ್ಟ್ ಟೈಮ್ ಬೇರೆ ಹೋಗ್ತಿದ್ಯಾ ಒಬ್ನೇ? ಅಂದ್ರೆ ಅವರು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಎಲ್ಲಿದ್ಯೋ ನಾಯಿ? ರಾಣಿ ಸಾಯಿಲಿಗೆ ಹ್ಯಾಪಿ ಜರ್ನಿ ಅಂತ ಕಮೆಂಟ್ ಮಾಡಿ ಆಯ್ತಾ ಎಲ್ಲರೂ. ಹುಷಾರಾಗಿ. ಇನ್ನು ಅಪ್ಡೇಟ್ಸ್ಗೆ ನನ್ನ ಮಿನಿ ಬ್ಲಾಗ್ ಫಾಲೋ ಮಾಡಿ, ಇನ್ಸ್ಟಾ ಐಡಿ ಫಾಲೋ ಮಾಡಿ. ನಿಂದು ಇದನ್ನ ಹೇಳಪ್ಪ, ಬ್ಲಾಗ್ ಹೆಸರು ಹೇಳು, ಯೂಟ್ಯೂಬ್ ಚಾನಲ್ ಹೆಸರು ಹೇಳು. ಯೂಟ್ಯೂಬ್ ಬೇರೆ, ಯೂಟ್ಯೂಬ್ ಬೇರೆ, ವಿಡಿಯೋಸ್ಗೆ ಯೂಟ್ಯೂಬ್ ಫಾಲೋ ಮಾಡಿ. ಯೂಟ್ಯೂಬ್ ಚಾನಲ್ ಹೆಸರು ಹೇಳು. ಆರ್ಟ್ಸ್, ಅದು ಅವರಿಗೆ ಗೊತ್ತಾಗ್ತಿಲ್ಲ, ಕಮೆಂಟ್ ಮಾಡಿದ್ರು ಅದಕ್ಕೆ. ಸಿಲ್ ಆರ್ಟ್ಸ್. ಸಿಲ್ ಅಂದ್ರೆ ಬ್ರ್ಯಾಂಡ್. ಏನ್ ಬ್ರ್ಯಾಂಡ್? ಹಾಡ್ ಕುಡಿಬೇಕಾ? ಸಾಯಿಲ್ ಹಾಡ್ ಕುಡಿ. ಆರ್ಟ್ಸ್ ಕಣೋ. ಹಾಡ್ ಕುಡಿಯ ಸಾರಿ, ಹಾಡ್ ಕುಡಿ. ಅನ್ಎಜುಕೇಟೆಡ್ ಪೀಪಲ್ಸ್ ಇದೆ. ರೈಲ್ವೆ ಸ್ಟೇಷನ್ ಈಗ ನಿಮ್ಮ ಟ್ರೈನು ಒಂದನೇ ನಂಬರ್ ಪ್ಲಾಟ್ಫಾರ್ಮ್ ನಲ್ಲಿ ಬರಲಿದೆ. ಇದು ಏರ್ಪೋರ್ಟ್, ಇದು ರೈಲ್ವೆ ಸ್ಟೇಷನ್. ಎಷ್ಟು ಪ್ರಮೋಷನ್ ಮಾಡ್ತೀಯೋ ನೀನ್? ಯೂಟ್ಯೂಬ್ ಚಾನಲ್ ಮಾಡ್ಕೋತೀಯಾ? ಅಲ್ಲ ಕಣ, ಈಗ ಟ್ರೈನಿನ ಸಂಖ್ಯೆ ಒಂದು ಪ್ಲಾಟ್ಫಾರ್ಮ್ ನಂಬರ್ 4 ಬಂದಲ್ಲಿದೆ. ಯೋಗ್ಯತೆ ಇಲ್ಲ. ಏರ್ಪೋರ್ಟು, ಬಸ್ ಸ್ಟ್ಯಾಂಡ್ ಅಲ್ಲ, ಇವಾಗ ಫಸ್ಟ್ ಅಲ್ಲಿ ಕಾಣಿಸ್ತೈತೆ ಬ್ಲಾಗಲ್ಲಿ ಯಾರನ್ನ ನೋಡ್ತೀವಿ. ಏನು ಇದು ಆಟ ಸಾಮಾನು ಅಂಕಲ್, ಏನು ಕ್ಲಾಸಲ್ಲಿ ಇದು ಮಾಡಿದ್ರು.
ಎರಡಕ್ಕೆ ಸುಮ್ಮನಾಗಿದ್ರೆ ಗೈಸ್ ನಾನು ಇದು ಗಾಗಲ್ಸ್ ಕೊಡ್ತಾ ಗೈಸ್ 80 ರೂಪಾಯಿ ಕೊಟ್ಬಿಟ್ಟು 80 ಮಾತಾಡ್ತಾಳೆ ಅದು ಸರಿ ಆಯ್ತು 80 ಮಾತಾಡ್ತೀನಿ ಕೊಡು ನಾನು 20 ರೂಪಾಯಿ ಕಮ್ಮಿ ಮಾಡ್ತಿದ್ದೀನಿ. ಆಯ್ತು ಕೊಡು ಆಯ್ತು ಕೊಡು 80 ಮಾತಾಡಿ ಬೇಕಾ? ಬೇಡ ಕೊಡು ಗುಡ್ಸ್ಬೇಕಾ? ಕೊಡೋಲ್ಲ ಬೂಟ್ಸೇ ಬೇಡ ಕೊಡು ಬುದ್ಧಿನೇ ಬಿಡ್ತಾರೋ ಕೊನೆಗೆ ಬುದ್ಧಿ ಮನೆ ಹೋದ್ರೆ ಬದುಕು. ಏರೋಪ್ಲೇನ್ ಗೂಡ್ಸ್ ನಾನು ಅಫಿಷಿಯಲ್ ಸೂಟ್ ಕೇಸ್ ತರಬೇಕು. ನೋಡ್ತೈತೆ ಚೆನ್ನಾಗಿ ಕಾಣಿಸ್ತಿದ್ಯಾ ಎಷ್ಟು ಲೋಕಲ್ ಆಗಿದೆ ನೋಡಿ ಬಾಬು. 80 ರೂಪಾಯಿ ಬರಲಿಕ್ಕೆ ಇದೇ ಫುಲ್ ಪ್ಲಾಸ್ಟಿಕ್ ಚೆನ್ನಾಗಿರುತ್ತೆ. ಅವ್ನು ನೋಡಿದ್ ಲುಕ್ ಹೆಂಗಿತ್ತು ಗೊತ್ತಾ ಪ್ರಶಾಂತ ನಿನ್ನ ಹೆಂಗ್ ನೋಡ್ದ ಗೊತ್ತಾ ಅವನು ಅಣ್ಣನೇ ಹೋಗ್ಕೊಂತ ಬರೋದಕ್ಕೆ ಹಾ ಚೆನ್ನಾಗಿದ್ದಾರೆ ನೋಡ್ಕೋತಾರೆ ಆಸ್ಪೆಕ್ಟ್ ನಿಂತಾನೆ ಇತ್ತು ಅನ್ಕೊಂಡಿದ್ಯಾ? ಮಾತಾಡ ಕವರ್ ಬೇಡ ಕವರ್ ಬೇಡ ಮಾತಾಡ್ದ ಅವನು ಎಲ್ಲ ಬಂದ್ರೆ ಬೇಡ ನಿಮ್ ಫ್ಯಾನ್ಸ್ ಹರ್ಟ್ ಆಗ್ತಾರಪ್ಪ. ಇವ್ನಿಗೇನು ಮಾತಾಡ್ಬೇಡ್ವ ಫ್ಯಾನ್ ಜಾಸ್ತಿ ಬೇರೆ ಬಾಯ್ ಒಂದೇ ಸೆಕೆಂಡ್ ಎಲ್ಲ ಮಿನಿ ವ್ಲಾಗ್ ಅಂತೆ ಎಷ್ಟು ದಿವಸಕ್ಕೆ ಹೋಗ್ತಿದ್ಯಾ ಸಾಹಿಲ್ 3 days. ಸರಿ ಅಣ್ಣ. ಥ್ಯಾಂಕ್ ಯು ಫಾರ್ ಕಮಿಂಗ್. ಎಷ್ಟು ದಿವಸಕ್ಕೆ ಹೋಗ್ತಿದ್ಯಾ ಸಾಹಿಲ್ ನೀನು 4 days. 4 ಡೇಸಾ ಓಕೆ ಏರ್ಪೋರ್ಟ್ ಇದು ಯಾವಾಗ ತಗೊಂಡೆ ಮನೇಲಿತ್ತು. ಅವ್ನು ಕೇಳಿದ್ನಲ್ಲ ಹೊಸ ತಗೊಂಡೆ ಅಂದ್ಬಿಟ್ಟು ಅದೇನೇ ಅದು. ಇಲ್ಲ ಇದಲ್ಲ ಇದಲ್ಲ ಸಮೀರ್ ಬಿಟ್ಬಿಟ್ಟಿದ್ದೀನಿ ಅಂತ ಅಡ್ರೆಸ್. ಇದು ಯಾರ್ದು ಹೌದಾ? ಓ ಗಾಡಿ ಪಿಲ್ಲ ಡಬಲ್ ಕಲರ್ ಐತೆ ಪಾಪ. ದೇವ್ರೆ ನೋಡಿ ಎಷ್ಟು ಪ್ಲಾಟ್ಫಾರ್ಮ್ ಮೇಲೆ ಇಟ್ಟವಳೆ ಬೋಳಿ ಬಗ್ಗೆ ಅಕ್ಕಲ್ ಭಯ ನಾನು ಇಟ್ಕೋಬೇಡ ನಾರ್ಮಲ್ ಆಗಿ ಹೇಳು ಏನಕ್ಕಲ್ ಇಂಥ ಮಗನಿಗೆ ನಮ್ಮ ಅಪ್ಪನ ಬಗ್ಗೆ ಮಾತಾಡಬೇಡ ನೀನು ಅಪ್ಪನ ಬಗ್ಗೆ ಮಾತಾಡ್ತೀವಿ. ದೊಡ್ಡ ಪ್ರಾಬ್ಲಮ್ ಅಪ್ಪ ಫ್ಯಾಮಿಲಿದು ಏನೋ ಪ್ರಾಬ್ಲಮ್ ದೇವರಂತ ಅಂಕಲ್ ನಿಮ್ಮ ಅಪ್ಪನ ಬಗ್ಗೆ ಮಾತಾಡ್ಬೋದಾ ಹೋಸ್ಟ್ ವಿಸಿಟ್ ಮಾಡಿ. ಹೊಸಪ್ಪ ನೀನೇ ಬೇಡ ಈ ಬಟ್ಟೆನೇ ಬೇಡ ಹಂಗೆಲ್ಲ ಹೇಳ್ಬಿಡ್ವು ಈ ಬಟ್ಟೆ ಬೇಕು ನನಗೆ ಹಂಗಂದ್ರೆ ಹೋಸ್ಟ್ ವಿಸಿಟ್ ಮಾಡಿ. ಓ ಇವ್ನು ಗ್ಯಾಪಲ್ಲಿ ಪ್ರಮೋಷನ್ ಮಾಡ್ಕೋತಾವ ನಾವು ಫಸ್ಟು ಬಾಯಲ್ಲಿ ಹೇಳ್ದ ಇವಾಗ ವಿಸಿಟಿಂಗ್ ನೆಕ್ಸ್ಟ್ ಬರ್ತೇನೆ ಬಿಚ್ಚಿ ಅಲ್ಲಿ ಡೆಲ್ಲಿ ಎಲ್ಲ ಕನ್ಫ್ಯೂಟಬಲ್. ಬಿಸ್ಕೆಟ್ ಅಲ್ಲ ತಿನ್ನಕ್ಕಿದು ಚಿಕ್ಕಿ ಈ ವರ್ಷ ನಾನು ಫಸ್ಟ್ ಏರ್ಪೋರ್ಟ್ ಹತ್ರ ಬರ್ತಾ ಇದ್ದೀನಿ ಹೊರತು ಫ್ಲೈಟ್ ಅಂತೂ ಅಷ್ಟಿಲ್ಲ ಹೋಗಿ ಹೋಗಿ ಓಡ್ಬೇಕಾದ್ರೆ ಈ ಥೈಲ್ಯಾಂಡ್ ನನ್ನ ಕರ್ಕೊಂಡು ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಸುಮ್ಮನಿರೋ ಒಕ್ಕ ಇರೋ ಖುಷಿಗೆ ಹೇಳಕ್ ಬಂದೆ ಕಣೋ ಸಮೀರ್ನ ಡ್ರಾಪ್ ಮಾಡಕ್ ಬಂದಿದೆ ಇವಾಗ ಸಾಯಿಲ್ನ ಡ್ರಾಪ್ ಮಾಡಕ್ ಬಂದಿದ್ದೀನಿ ಸುಮ್ಮನೆ ಕೂಡ ಬಂದಿದೆ ಅದೇ ಫ್ಲೈಟ್ ಒಳಗಡೆ ಹೋಗ್ತೀನಿ ಇನ್ನೂ ನಾನು ಯಾವ್ದಾದ್ರು ಒಂದು ಟ್ರಿಪ್ಪಿಗೆ ಹೋಗ್ಬೇಕು ಫ್ಲೈಟ್ ಹತ್ಬೇಕು ಗೊತ್ತಿಲ್ಲ ಅದು ಯಾವಾಗ ಹೋಗಿ ಇಲ್ಲಿಂದ ಮತ್ತಿಗೆ ಯಶವಂತಪುರ. ನೀನು ಒಂದೊಂದು ಮಾತಾಡಿದ್ರೆ ಇವಾಗ ನಾನು ಬರೀ ರೈಲ್ವೆ ಸ್ಟೇಷನ್ ಅಲ್ಲ ಅದು ಫ್ಯಾಕ್ಟ್ ಅಣ್ಣ ರೈಲ್ವೆ ಸ್ಟೇಷನ್ ಹುಟ್ಟಿ ನೋಡಕ್ಕ ಯಾರನ್ನಾರು ಕೇಳಕ್ಕ ಇಲ್ಲಿ ಬಾವ ನೋಡಿ ಮಾಡಿ ಕ್ಲಿಪ್ಪಿಂಗ್ಸ್ ತಗೋ ಏ ಬಿಡ ತಗೊಳಕ ಆಗ್ತೈತಿ ಇಲ್ಲೇ ಇರೋ ವಾಪಸ್ ಬರ್ತಾನೆ ಗೈಸ್ ಇನ್ನೊಂದು ಹೇಳು ಎಷ್ಟು ಇಂಟ್ರೆಸ್ಟಿಂಗ್ ಹೇಳೋದು ಏನು ಗೊತ್ತಾ ನಾವು ಇಲ್ಲೊಂದು ನಿಮಿಷ ಕೇಳಿ guys, ಹೇಳೋದು ಗೊತ್ತಾ ಅಣ್ಣ ನಾವು ವಿ ಎ ಪಿ ಎಂಟ್ರಿಲಿ ಹೋಗ್ತೀನಿ ಅಂತ ದೇವರೇ ಕೆಲಸ ಮಾಡ್ಬಿಡಪ್ಪ ಕಾಲ್ ಮುಂದೆ ಅಣ್ಣ ಒಂದು ನಿಮಿಷ ಕೇಳು ಅದ್ರದ್ದು ಸ್ಟೋರಿ ಹೇಳೋಣ ಡಾಕ್ಯುಮೆಂಟ್ಸ್ ಎಲ್ಲ ಬರ್ಕೋಗಿದ್ದು ಅದು ಹೇಳಕ್ಕ ಗೈಸ್ ಮನೆ ಹತ್ರ ಬಂದಿದ್ದೀವಿ ನಮ್ಮ ಮಮ್ಮಿ ನನ್ನ ಮನೆಗೆ ಬಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ನಾನು ಹಿಂಗೆ ಕೆಲಸ ಮಾಡ್ತಿದ್ದೆ ಲಾಗೌಟ್ ಆಯಿತು ಕಾರ್ ನಿಲ್ಸಿದ ತಕ್ಷಣ ಅಯ್ಯೋ ಆಧಾರ್ ಕಾರ್ಡೇ ಮಾಡ್ತೀನಿ ಆಕ್ಟಿಂಗ್ ನೋಡ್ಬೇಕಾಯ್ತು ನಾನು ಕೆಲಸ ಮಾಡ್ತಿದ್ದೆ ಗೈಸ್ ಇಲ್ಲದೆ ನಾನು ಪಕ್ಕ ಬ್ಲಾಗ್ ಮಾಡ್ತಿದ್ದೆ ಟೆನ್ಷನ್ ಎಲ್ಲ ಬಾಯಿಗೆ ಬಂದಂಗೆ ಬೈದು ಅದು ಕವರ್ ಆಗ್ತಿತ್ತು ಮಿಸ್ ಆಗ್ಬಿಟ್ಟು ಅದಾದ್ಮೇಲೆ ನನ್ನ ಗಂಡ ದೇವರಂತ ಗಂಡ ನನಗೆ ಸಿಕ್ಕ ಯಾಕು ಸಾಂಗ್ ಹಾಕು ಜನ ಸೇವೆಗೆಂದೇ ಹುಟ್ಟಿ ಅಲ್ತೋರ್ಸಕ್ಕ ಏನೋ ಇನ್ನೊಂದ್ಸತಿ ಹೇಳು ಸಾಕು. ಅಲ್ತೋರ್ಸಲ್ಲ ಸೇವೆಗೆಂದೇ ಹುಟ್ಟಿರೋ ಸ್ಮೈಲ್ ಸ್ಮೈಲ್ Guys, ಅದೇ ಕರೆಕ್ಟ್ ಇವ್ನು ಹೇಳಿದೆ ಮ್ಯೂಸಿಕ್ ನನಗೆ ದೇವರಂತ ಗಂಡ ದೇವರಂತ ಭಾವ ನನ್ನ ತಮ್ಮಂಗೆ ಆ್ಯಕ್ಚುಲಿ ನಿನಗೂ ಅಷ್ಟೇ ಬಿಡೋ
ಆದರೆ ಪೋರ್ಟರ್ ಮಾಡು ಅಂತ ಹೇಳಿದ್ ನಾನು ಅದಕ್ಕೆ ಆನ್ ಸ್ಪಾಟಲ್ಲಿ ಪೋರ್ಟರ್ ಆರ್ಡರ್ ಮಾಡಿ ಇವಾಗೂ ಸಾಕು ಜನ ಸೇವೆಗೆಂದೆ ಅಣ್ಣ ಯಾರು ಹೇಳೋದು ಯಾರು ಪಿರಿಪಿರಿ ಯಾರು ಅದು ಜನ ಕಂಡಿತಾರೆ ಯಾರು ನಿಂತಿದ್ದು ನನಗೆ ಗೊತ್ತಿಲ್ಲ ಕಮೆಂಟ್ ಮಾಡಿ ಗೈಸ್ ಯಾರು ಅವರು ದೇವರನಿಗೂ ಗೊತ್ತಿಲ್ಲ ಅದು. ಅಯ್ಯೋ ಫುಲ್ ಲೆಜೆಂಡ್ ಶಿವಾಜಿ ಫುಲ್ ಫೇಮಸ್ ಹಣ ವರ್ಕ್ ಮಾಡ್ಕೊಂಡು ನವಾಬ ಇರೋರು ಏನೈತೆ ಅವ್ರದ್ದು ಹಿಂಗೆ ಹೆಂಗೆ ಆ್ಯಕ್ಟಿಂಗು ಗೈಸ್ ಒಳ್ಳೆ ಕತೆ ಕೊನೆಗೆ ಪೋರ್ಟ್ರ್ ಮಾಡಿ ಆ ಡಾಕ್ಯುಮೆಂಟ್ಸ್ನ ತರಿಸ್ಕೊಂಡು ಅಲ್ಲಿ ನಿಂತಿದ್ದೀವಿ ನೋಡಿ ಗೈಸ್ ಕಾಫಿ ಅಂತೆ ಇಷ್ಟೊತ್ತಿಗೆ ಕಾಫಿ ಕುಡಿಬೇಕಾ ಪಾರ್ಟಿ ಮಾಡಬೇಕು ಬರ್ಡೇ ಗರ್ಲ್ ನಮ್ಮ ಅಕ್ಕಂಗೆಲ್ಲ ವಿಶ್ ಮಾಡಿ ನಮ್ಮ ಅಕ್ಕಂಗೆಲ್ಲ ವಿಶ್ ಮಾಡಿ ಮತ್ತು ಬೇಗ ಒನ್ ಕೆ ಎಷ್ಟು 100K ಸಬ್ಸ್ಕ್ರೈಬರ್ ಮಾಡಿ ಖುಷಿ ಆಗ್ತಾರೆ 100K ಸಬ್ಸ್ಕ್ರೈಬರ್ಸ್ ಆದರೆ ನಾನು ನೀತಿ ಮೇಕಪ್ ಟ್ರಸ್ಟ್ ಮೀ ಪಕ್ಕ ಮೇಕಪ್ ವ್ಲಾಗ್ ಮಾಡ್ಬೇಕು ಎಷ್ಟೊಂದು ಜನ ಪಾರ್ಟ್ 2 ಕೇಳಿದ್ರು ನನಗೂ ಕೇಳ್ದೆ ಮಾಡಬೇಕು ಮಾಡುವ ಮಕ್ಕಳು ಸಪೋರ್ಟ್ ಮಾಡಿ ವೆರಿ ಗುಡ್ ಪರ್ಸನ್ ಸಕ್ಕ ಹಾರ್ಡ್ ವರ್ಕರು ಎಲ್ಲ ಒಂದು ನಿಮಿಷ ಬಿಲ್ಡಪ್ ಕೊಡ್ತಾ ಇಲ್ಲ ಪಕ್ಕ ನಮ್ಮ ಮಕ್ಕ ಹಾರ್ಡ್ ವರ್ಕರು ಟ್ರಸ್ಟ್ ವಿತ್ ಏನು ಸಮೀರ್ ಇದ್ದಾರೋ ಅವ್ರು ಅಕ್ಕ ನೀನು ಹಾಕ್ಲೇಬೇಕು ಪ್ಲೀಸ್ ಅಕ್ಕ ಪ್ಲೀಸ್ ವಿತ್ ಏನು ಅವ್ನು ನೋಡಲಿ ವಿತ್ ಏನು ಸಮೀರ್ ಇದ್ದಾನೋ ಅವ್ರು 5 ವರ್ಷದಿಂದ ನಾವು ನೋಡಿದ್ದೀವಿ ಅವ್ನು ಹೆಂಗಿದ್ದ ಏನಿದೆ ಅಂತ ಅವಾಗ ಅಕ್ಕನ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ಅವ್ನು ಸ್ಯಾಮ್ಸಂಗ್ ಇಷ್ಟ ಆಗಿರೋದು ಇದು ಎಲ್ಲೂ ಹೇಳಿದ್ರೆ ನನಗೆ ಗೊತ್ತು ನಾನು ಕಣ್ಣಲ್ಲಿ ನೋಡಿದ್ದೀನಿ ಬಿಕಾಸ್ ಆಫ್ ಅಕ್ಕ ಈ ಸ್ಯಾಮ್ಸಂಗ್ ಇಷ್ಟ ಆಯ್ತು ಕಾಫಿ ತಗೋಬೇಕು ಇದ್ರಲ್ಲಿ ಕೂರೋದಲ್ಲ ಇವಾಗ ಟೀ ಕುಡಿಯೋಕೆ ನಿಲ್ಸಿದ್ದೀವಿ ನಂಗೆ ಬೇಡ ಎಲ್ಲರೂ ಟೀ ಕುಡಿತಿದ್ದಾರೆ ಎಲ್ಲರೂ ನನಗೆ ಟೀ ಬೇಡ ಕಾಫಿ ಕಾಫಿ ತಗೋ ಇಲ್ಲ ಒಂಚೂರು ಇಲ್ವಾ ಇಸ್ಕೊಳ್ಳಿ ಅಮ್ಮ ನೀವೇನೋ ಟೀ ಕುಡಿದ್ಬಿಟ್ಟಿದ್ರೆ ಜೀವನದಲ್ಲಿ ಟೀ ಮಾಡ್ತಿರ್ಲಿಲ್ಲ ಇನ್ನು ಟೀ ಅಂತ ಡಿಕಾಕ್ಷನ್ ಕೊಟ್ಬಿಟ್ಟಿದ್ದಾರೆ ಬ್ಲಾ ಬೀಪ್ ನಮ್ಮ ಅತ್ತೆ ಆಗಿದೆ ಈ ಥರ ಹೇಳೋರಂತೆ ಗೈಸ್ ನಮ್ಮ ಅತ್ತೆ ಇಲ್ವಲ್ಲ ಅದನ್ನು ಅವ್ರ ಪಾಟ್ನ ಇವನು ಹೇಳ್ತಾವನೆ ಹಿಂಗೆ ಹೆಂಗೆ ಕಾಣಿಸ್ತೀನಿ ಗೈಸ್ ಕ್ಯೂಟ್ ಆಗಿಲ್ವಾ ತಿನ್ನೋಣ ಅನಿಸ್ತಾನೆ ನಾನು ಎಲ್ಲ ಏನೋ ತಿನ್ನ ನಾನಾ ಕ್ಯೂಟ್ ಆಗಿಲ್ವಾ ಅಂತ ತಿನ್ನೋಣ ಅನಿಸ್ತಿದೆ ಅನ್ನಂಗೆ ಆಯಿತು ಏನು ಇಲ್ಲ ಎಡಿಟ್ ಮಾಡ್ತೀನಿ ಬಟ್ ಇವ್ನು ಹೇಳಿದ್ದೆಲ್ಲ ಹೈಲೈಟ್ ಮಾಡಿರ್ತೀನಿ ಬ್ಲಾಗ್ ಓಡಲ್ಲ ಆಮೇಲೆ ಫ್ಯಾನ್ಸ್ ಇದೆ ತುಂಬ ನಮಗೆ ಫ್ಯಾನ್ಸ್ ಇರೋದಕ್ಕೆ ನಿಂದು ಹೈಲೈಟ್ ಮಾಡ್ತೀನಿ ಹೆಸರು ಚೇಂಜ್ ಮಾಡಿ ಅಂತ ಹೇಳಿದ್ರೆ ಏನಂತ ನಿತೀಶ್ ಯಪ್ಪ ದೇವ್ರೆ ನಿತೀಶ್ ಇನ್ನು ನಿಂದೆಲ್ಲ ನಿಂದು ಐತಲ್ಲ ಆಲ್ರೆಡಿ ನಿನ್ನ ಗರ್ಲ್ ಫ್ರೆಂಡ್ ಜೊತೆ ಒಂದು ಯೂಟ್ಯೂಬ್ ಚಾನಲ್ಲು ಯಾವಲ್ ಫ್ರೆಂಡ್ ಚಬ್ಬಿ ಕಟ್ ಇಲ್ಲ ಇದನ್ನೇ ಹಾಕೋದು ಗೈಸ್ ಚಬ್ಬಿ ಅಂತಾನೆ ಹೈಲೈಟ್ ಮಾಡಾಕ್ತೀನಿ ಓಕೆನಾ ಬೇಜು ಕೆಲಸ ಕೊಡ್ತಲ್ಲ ಯಾರು ಹಣ ನೀವು ಹಂಗಣ ಹಣ ನೀವು ಹಿಂಗಣ ಹೋಗಿ ಕಣಪ್ಪ ವೀರುಡು ಹಣ ನೀ ದೀರುಡು ಹಣ ನೀ ಶೂರುಡು ಅಂತ ಕೆಲಸ ಕೊಡ್ರ ನಾನು ಎಲ್ಲ ಕೇಳ್ಬಿಟ್ಟು ಅಲ್ಲ DMs ಬಂದಿತ್ತಾ ನಿಂಗೆ ಲೈಕ್ ಹೆಂಗೆ ಅಂದ್ರೆ ಕೇಳಿ ನಾನು ಹೇಳ್ತಿದ್ದೆ ಹಣ ನೀವು ಹಂಗಣ ಹಿಂಗಣ ಹೂವಪ್ಪ ಥ್ಯಾಂಕ್ ಯು ಕಣ ನೋಡ್ರ ನೀವೆಲ್ಲ ನಮ್ಮ ಅಭಿಮಾನಿಗಳಲ್ಲ ಒಂದೇ ಕೆಲಸ ಕೊಡ್ಸ್ಬಿಟ್ರ ಬೇಡ್ಕೊತೀವಿ ಅವ್ರ ಹತ್ರ ಬೇಡ್ಕೊತಿದ್ದೆ ಮಾಡಲ್ಲ ಅಷ್ಟೇ ಯಾವುದು ಸ್ಯಾಮ್ ಎಲ್ಲಿ ಸ್ಯಾಮ್ನ ಕೇಳ್ತಾ ಇರಲಿಲ್ಲ ನಾನು ಬೇರೆ ಥರ ಹುಡುಗರ ಕೇಳಿ ಮಾತಾಡ್ಸಿದ್ದೆ ನಿತೀಶ್ ಕೇಳ್ಕೊಡಿ ಅನ್ನೋ ನಾನು ಪಕ್ಕ ಜಮೀನು ಕಾಳಿದ್ರೆ ಮತ್ತೆ ಕೊಡಿ ಅಂತಿದ್ದೆ ದೊಡ್ಡವ್ರ ಥರ ಮಾತಾಡೋದು ಅವ್ರ ಹತ್ರ ಇಸ್ಕೊಂಡು ಏನು ಮಾತಾಡ್ತೀರಣ್ಣ ನೀವು ಹೌದಾ ಥ್ಯಾಂಕ್ ಯು ಒಂದು ಕೆಲಸ ಕೊಟ್ಬಿಟ್ರ ಅಣ್ಣ ಆಯ್ತು ಬರೋದಾಕ See you. Once again, many more happy birthday. Thank you so much. ಪಾರ್ಟಿ ಬಾ ನಾಳೆ ಇವಾಗ ಬಂದ್ರೆ ಹಂಗೆ ಕುಡಿಸ್ತೀವಪ್ಪ ನಾವು ಹೋಗ್ತಾ ಇದ್ದೀವಿ CCDಗೆ ನಿಜ ನೀನು ನೋಡು ಫೋಟೋ ಕಳಿಸ್ತೀನಿ ನೋಡು ಇವಾಗ ಮನೆ ಹತ್ರನೇ ಯಾವುದೋ ಒಂದು ಸ್ಟಾಲ್ ಇತ್ತು ಇಲ್ಲಿ ಬಂದು ಇಡ್ಲಿ ತಿಂತಾ ಇದ್ದೀವಿ ಎಲ್ಲರೂ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಅಲ್ಲ ಗುಡ್ ಆಫ್ಟರ್ನೂನ್ ನಿನ್ನೆ ನಾನು ಸಾಯಿಲ್ನ ಡ್ರಾಪ್ ಮಾಡಿ ಇಡ್ಲಿ ತಿಂದು ಮನೆಗೆ ಬಂದು ಹಂಗೆ ಮಲಗಿಬಿಟ್ಟಿದ್ವಿ ಎದ್ದಿದ್ದೆ ಲೇಟು ಎದ್ದಿದ್ದು ಆಲ್ಮೋಸ್ಟ್ ನನ್ನ ಬರ್ಡೇ ಫೀಲೇ ಇಲ್ಲ ಎದ್ದಿದ್ದೆ ನಾರ್ಮಲ್ ಟೈಮಿಂಗ್ ಎದ್ದಿದ್ದೀನಿ ಅದು ಕಾಲ್ಸ್ ಮೇಲೆ ಕಾಲ್ಸ್ ಬರ್ತಾನೆ ಇತ್ತು
ಅವಾಗ ಎದ್ದಿದ್ದೀನಿ. ಎದ್ದಿದ್ದು ಆಲ್ಮೋಸ್ಟ್ 10:30 ಆಗಿತ್ತು. ಎದ್ದು ಹಿಂಗೆ ಒದ್ಲಾಡ್ಕೊಂಡು ಆಮೇಲೆ ಎದ್ದು ದೇವ್ರಿಗೆ ಪೂಜೆ ಮಾಡಿ, ಇವತ್ತು ಗುರುವಾರ ಬೇರೆ, ದೇವ್ರಿಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀನಿ. ಯಾವ ದೇವಸ್ಥಾನವೂ ಓಪನ್ ಇಲ್ಲ, ಯಾಕಂದರೆ ಮಠ ಮಧ್ಯೆ ಯಾವ ದೇವಸ್ಥಾನವೂ ಓಪನ್ ಇರೋಲ್ಲ. ಸೊ ಅದಕ್ಕೆ ಯಾವುದಾದ್ರು ಮಾಲ್ಗೆ ಹೋಗ್ಬಿಟ್ಟು ಒಂದು ಔಟ್ಫಿಟ್ ತೊಗೋಬೇಕಾಗಿತ್ತು, ಅದನ್ನು ಪರ್ಚೇಸ್ ಮಾಡಬೇಕಂತಿದ್ದೀನಿ. ನೋಡೋಣ, ಅದು ಸಿಕ್ಕಿದ್ರೆ ಅಲ್ಲಿ ಪರ್ಚೇಸ್ ಮಾಡಿ ಏನೇನು ಮಾಡ್ತೀನಿ ಅಂತ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬ್ಲಾಗ್. ಓಕೆನಾ? ಬರ್ಡೇದು ಕಂಟಿನ್ಯೂ ಬ್ಲಾಗ್ ಇದು, ನಿನ್ನೆ ನೈಟಿಂದ ಇವತ್ತು. ನನ್ನ ಹಸ್ಬೆಂಡ್ ನೋಡಿ ಇವತ್ತು ನನ್ನ ಜೊತೆ ಇದ್ದಾರೆ. ಇವತ್ತು ಅವ್ರಿಗೆ ತುಂಬ ಕೆಲಸ ಇತ್ತು, ಆದರೂ ಹಿ ಮೇಡ್ ಎ ಟೈಮ್ ಟು ಸ್ಪೆಂಡ್ ವಿತ್ ಮೀ. ಅಲ್ಲ ಪ್ರಶಾಂತ, ತುಂಬ ಕೆಲಸ ಇತ್ತು ಗೈಸ್. ಅಷ್ಟು ಬ್ಯುಸಿ ಅಂದರೆ ಅಷ್ಟು ಬ್ಯುಸಿ ಅವರು, ತುಂಬ ಬ್ಯುಸಿ. ಕೈಗೆ ಸಿಗೋದೇ ಹೆಚ್ಚು ನನಗೆ. ಖುಷಿ ಪಡಬೇಕು, ಇವ್ರು ಏನೂ ಇಲ್ಲಾನು ನನಗೆ ಇವ್ರು ನನ್ನ ಜೊತೆ ಇದ್ದರೆ ಸಾಕು ಅನ್ನೋಷ್ಟು ಬ್ಯುಸಿ ಅವ್ರು ಇರ್ತಾರೆ. ಓಕೆ, ಬಿಲ್ಡಪ್ ಕೊಟ್ಟಿದ್ದೀನಿ ಪ್ರಶಾಂತ, ಫುಲ್ ಬ್ಯುಸಿ ಇರ್ತೀನಿ ನೀನು. 10 ರೂಪಾಯಿ ಆಮೇಲೆ ಇಸ್ಕೋಬೇಕು. 10 ರೂಪಾಯಿಗೆ ನಾನು ಇಷ್ಟೊಂದು ಡೈಲಾಗ್ ಹೇಳಿದ್ನಾ? ವಯಸ್ಸು ತಿಂಡಿನೂ ತಿಂದಿಲ್ಲ, ಊಟನೂ ಮಾಡಿಲ್ಲ, ಹೊಟ್ಟೆ ಹಸಿತಿದೆ. ಏನು ಬಿಸಿಲು ವಯಸ್ಸು, ಯಪ್ಪ ನೋಡಿ ಎಷ್ಟು ಬಿಸಿಲಪ್ಪ. ಎಷ್ಟು ಪರ್ಸೆಂಟ್ ಇರೋದು? 37 ಡಿಗ್ರಿ ಅಂತೆ ಗೈಸ್. ಆಚಾದ್ರೂ ಹೋಗಕ್ಕೆ ಮನ್ಸು ಬರುತ್ತೆ. ನಾವಾದರೂ ಕಾರಲ್ಲಿ ಓಡಾಡ್ತೀವಿ, ಎಷ್ಟೊಂದು ಜನ ಪಾಪ ಸ್ವಿಗ್ಗಿ ಅವರೆಲ್ಲ ಮಾಡೋರು ಎಷ್ಟು ಕಷ್ಟ ಆಗ್ತಿರುತ್ತೆ ಸೀರಿಯಸ್ಲಿ. ಆನ್ಲೈನ್ ಡೆಲಿವರಿ ಮಾಡೋರು, ಆಮೇಲೆ ಈ ಫುಡ್ ಡೆಲಿವರಿ, ನಾರ್ಮಲ್ ಈ ಕಾರ್ಟೋರೆಲ್ಲ ಮಾಡೋರೆಲ್ಲ ಎಷ್ಟು ಈ ಬಿಸಿಲಲ್ಲಿ ಹೆಂಗೆ ಓಡಾಡ್ತಾರೋ ಗೊತ್ತಿಲ್ಲ. ಗ್ರೇಟ್, ಕಷ್ಟಪಡ್ತಾ ಇರ್ತಾರೆ. ಅದೆಲ್ಲ ನೋಡಿದ್ರೆ ನಾವು ಕಷ್ಟ ಅಲ್ಲ, ಅವ್ರು ಕಷ್ಟಪಡ್ತಿರೋದಲ್ವ ಪ್ರಶಾಂತ? ಆ ಬಿಸಿಲಲ್ಲೆಲ್ಲ ಓಡಾಡಿಕೊಂಡು ನಾವು ಈ ಕಾರಲ್ಲಿ ಇದ್ದೀನೇ ಇಷ್ಟು ಅಂತ ಸುಸ್ತಾಗುತ್ತೆ. ಅವರು ಇನ್ನೂ ಕಷ್ಟಪಡ್ತಿದ್ದಾರೆ. ಗ್ರೇಟ್ ಅವರೆಲ್ಲ. ನಾವು ಬಂದಿರೋದು ಒರೈನ್ ಮಾಲ್ಗೆ. ಸೊ ಮೊನ್ನೆ ಬಂದಿದ್ದ ಕಡೆನೇ ಬಂದಿದ್ದೀನಿ. ನಾನು ಯಾವಾಗಲೂ ನನ್ನ ಹಸ್ಬೆಂಡ್ ಜೊತೆ ಶಾಪಿಂಗ್ ಮಾಡ್ದಂಗೆ ಇವತ್ತು ಶಾಪಿಂಗ್ ಮಾಡ್ತೀನಿ ನಮ್ಮ ಹಸ್ಬೆಂಡ್ ಜೊತೆ. ನನ್ನ ಹಸ್ಬೆಂಡ್ ನೋಡಿ ರೋಸ್ ಕೊಡ್ಸ್ತಾರೆ ಫಾರ್ ದಿ ಫಸ್ಟ್ ಟೈಮ್ ಇನ್ ಮೈ ಲೈಫ್. ನಾವು ಬಂದಿರೋದು UB ಸಿಟಿ. ಎಷ್ಟು ಇದವ್ರಿಗೆ ಫಸ್ಟ್ ಟೈಮ್ ಅಲ್ಲ ನಾನು ನೀನು ಬಂದಿದ್ದು UB ಸಿಟಿಗೆ. ಒಂದ್ಸತಿ ಬಂದಿದ್ವಲ್ಲ ಪ್ರಶಾಂತ, ಒಂದ್ಸತಿ ಬಂದಿದ್ವಿ UB ಸಿಟಿಗೆ ಬಂದಿದ್ವಿ. ಇಲ್ಲಿ ಬಂದು ಹೋಗಿದ್ವಿ ಗೈಸ್. ತುಂಬ ಲಾಂಗ್ ಟೈಮ್ ಆದಮೇಲೆ ಬರ್ತಾ ಇದ್ದೀವಿ, ತುಂಬ ವರ್ಷ ಆದಮೇಲೆ. ಇವ್ರು ಒಂದ್ಸತಿ ಹೋಗಿದ್ರು ಅಂದ್ಬಿಟ್ಟು ಮತ್ತೆ ನನಗೆ ಕರ್ಕೊಂಡೋಗಿ ಅಂತ ಬಂದಿದ್ದೆ ಅವಾಗ. UB ಸಿಟಿ ಒಂಥರ ಚೆನ್ನಾಗಿದೆ, ಪಾರ್ಶ್. ಇಲ್ಲೆಲ್ಲ ಬಂದಾಗ ಇನ್ನೂ ದುಡ್ಡು ಮಾಡಬೇಕು ಅನ್ಸುತ್ತೆ ಅಲ್ವಾ ಪ್ರಶಾಂತ? ಇದೆಲ್ಲ ನೋಡಿದಾಗ. ಇದು ಇವ್ರದ್ದು ಫೇವ್ರೆಟ್ ಬಿಲ್ಡಿಂಗ್ ಅಂತೆ. ಸೊ ನಾನು ಆ್ಯಕ್ಚುಲಿ ಹೊಸ ಔಟ್ಫಿಟ್ಸ್ ಅಷ್ಟೊಂದೆಲ್ಲ ತೊಗೊಂಡಿಲ್ಲ ಬರ್ಡೇಗೆ ಅಂತ. ನಾರ್ಮಲಿ ಶೂಟ್ ಮಾಡ್ತಿದ್ದೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ನಾರ್ಮಲಾಗಿ ಇರೋ ಬಟ್ಟೆಗಳನ್ನೇ ಹಾಕೊಂಡು ಕೆಫೆನ ಇದೆ. ಮುಂಚೆ ತುಂಬ ಸತಿ ಬಂದಾಗೆಲ್ಲ ಇಲ್ಲೇ ಈ ಜಾಗಕ್ಕೆ ಬಂದು ಕುತ್ಕೊಂಡು ಕಾಫಿ ಕುಡಿತಿದ್ದೆ. ಅಷ್ಟು ಇಷ್ಟ ನನಗೆ. ಮದುವೆಗೆ ಮುಂಚೆ ನೋಡಿ ಇವತ್ತೆಲ್ಲ ಫುಲ್ ಚೀಟ್ ಮಾಡ್ತಾಯಿದ್ದೀನಿ. ಏನೇನೆಲ್ಲ ತಿಂತಾಯಿದ್ದೀನಿ ನೋಡಿ, ಪಿಜ್ಜಾ, ಕಾಫಿ ಎಲ್ಲ ತಿಂತಾಯಿದ್ದೀನಿ. ಫುಲ್ಲು ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ. ಈ ಪಿಜ್ಜಾನೂ ತಿನ್ನೋಕ್ಕಾಗ್ತಿಲ್ಲ ನನಗೆ. ಫುಲ್ ಚೀಟೆ, ಎಲ್ಲ ಚೆನ್ನಾಗಿ ತಿನ್ಬಿಡೋಣ ಅನಿಸ್ತೈತೆ ಬರ್ಡೇ ಅಂತ. ಪಾರ್ಕಿಂಗ್ ಎಲ್ಲಿ ಮಾಡಿರೋದೇ ಮರ್ತೋಗ್ಬಿಟ್ಟಿದ್ದೀವಿ ಗೈಸ್. ಕನ್ಫ್ಯೂಸ್ ಆಗಿಬಿಟ್ಟಿದೆಯಲ್ಲ ಪ್ರಶಾಂತ? ಯಾಪ್ನೇ ಬರ್ತಿಲ್ಲ. ಹಿಂಗೆ ಅನ್ಸುತ್ತೆ ಪ್ರಶಾಂತ. ಲಿಫ್ಟಲ್ಲಿ ಬಂದಿಲ್ವಾ? ಹಾಂ, ಲಿಫ್ಟಲ್ಲಿ ತಾನೇ ಬಂದಿದ್ದು. ನಡ್ಕೊಂಡು ಬಂದಿದ್ದಂದ್ರೆ ಹಿಂಗೇನೆ, ಐ ಥಿಂಕ್ ಹಿಂಗೆ ಪ್ರಶಾಂತ್, ಅಲ್ಲಿಂದಾನೆ ಆ ಕಡೆಯಿಂದ. ಗೈಸ್ ಫೈನಲಿ ಸಿಕ್ತು ಗೈಸ್ ಇಲ್ಲಿ. ಹಾಂ, ನಾನು ಏನದು UB ಸಿಟಿ ಮುಗಿಸ್ಕೊಂಡು ಬಂದಿರೋದು. ಒನ್ ಆಫ್ ಮೈ ಏನಂತಾರೆ ಫೇವ್ರೆಟ್ ಪ್ಲೇಸ್ಗಿಂತ ನನಗೊಂದು ಆಸೆ ಇತ್ತು, ಇಲ್ಲಿ ಬಂದು ಒಂದು ಸತಿ ನೋಡಬೇಕು, ಈ ಜಾಗಕ್ಕೆ ಬರಬೇಕು, ಒಳಗಡೆ ಹೆಂಗಿದೆ ಅಂತ ನೋಡಬೇಕು ಅಂತ. ನನ್ನ ಹಸ್ಬೆಂಡ್ಗಿಂತ ಮುಂಚೆ ನಮ್ಮ ಮಮ್ಮಿಗೂ ಹೇಳ್ತಿದ್ದೆ ಒಂದು ಸತಿ ಅದು ಬರಬೇಕಮ್ಮ ಇಲ್ಲಿ ಅಂತ. ನಮ್ಮ ಮಮ್ಮಿನೂ ಪೊಲಿಟಿಕ್ಸಲ್ಲಿ ಇದ್ದರು, ಬಟ್ ಅವ್ರು ಬಂದಿದ್ದಾರೆ ಒಂದು 2-3 ಸತಿ ಅಂತೂ ಬಂದಿದ್ದಾರೆ ಒಳಗಡೆ ಎಲ್ಲ. ನಾನು ಬಂದಿರಲಿಲ್ಲ. ನನ್ನ ಹಸ್ಬೆಂಡ್ಗೆ ಹೇಳ್ತಿದ್ದೆ ಕರ್ಕೊಂಡು ಬಾ ಒಂದು ಸತಿ ಅವರು ಒಳಗಡೆ ನೋಡಬೇಕು ಅಂತ. ಫೈನಲಿ ಇವತ್ತು ನನ್ನ ಕರ್ಕೊಂಡು ಬಂದಿದ್ದಾರೆ. ನೋಡಿ ಹೆಂಗಿದೆ ವಿಧಾನಸೌಧ. ಎಂಟ್ರಿ ಇಲ್ಲಿ ಒಳಗಡೆ ಬಂದಿದ್ರೆ ಕಮೆಂಟ್ ಮಾಡಿದ್ರೆ. ನಾನಂತೂ ಫಸ್ಟ್ ಟೈಮ್ ಫುಲ್ ಖುಷಿ ಒಂಥರ. ನೋಡಿ ಹೆಂಗಿದೆ. ನಾನು ಸ್ಕೂಲಲ್ಲೆಲ್ಲ ಇದ್ದಾಗ ನೋಡಿದ್ದೆ ಅಷ್ಟೇ. ಸ್ಕೂಲಲ್ಲಿದ್ದಾಗ ನೋಡಿದ್ದೆ. ಐ ಮೀನ್
ಇಲ್ಲಿ ನೋಡಿ ಇದೆಲ್ಲ ಫುಲ್ಲು ಮಿನಿಸ್ಟ್ರೀಸು. ಹಾಂ, ಅವ್ರದ್ದೆಲ್ಲ ಆಫೀಸಾ? ನಮ್ಮ ಬಾಸ್ದು 3rd ಫ್ಲೋರ್ ಇರೋದು ಟಿಕೆ. ಇವ್ರ ಬಾಸ್ದು. ಇವ್ರು ಯಾವಾಗಲೂ ಇಲ್ಲೇ ಬರೋದು ಜಾಸ್ತಿ. ಇಲ್ಲೆಲ್ಲ ಕಾನ್ಫರೆನ್ಸ್ ಹಾಲ್ ಅಂತ ಕಳಿಸಿದಲ್ಲ. ಇವರಂತೂ ಫುಲ್ಲು ಇಂಟು ದಿಸ್ ಓನ್ಲಿ. ಇವ್ರ ಬಾಸ್ದು ಆಫೀಸ್ ಅಂತೆ. ಎಲ್ಲಿ? ಕಣ್ಣು ಎಲ್ಲೋ ಹೋಗ್ತೈತೆ. ಓ, ಇಲ್ಲಿಂದ ನೀನು ನಿಂತ್ಕೊಂಡು ಫೋಟೋ ತಗೊಂಡಿದ್ದ. ನೋಡಿ ಗೈಸ್ ಹೆಂಗಿದೆ. ಫಾರ್ ದಿ ಫಸ್ಟ್ ಟೈಮ್ ಫೈನಲಿ ಇದೊಂದ್ಸದ ಒಳಗಡೆ ಎಲ್ಲ ತೋರಿಸ್ತೀನಿ. ನೋಡಿ ಹೆಂಗಿದೆ. ಲಿಫ್ಟಲ್ಲಿ ದೇವ್ರ ಫೋಟೋ. ನೋಡಿ ನಾವು ಈ ದೇವಸ್ಥಾನಕ್ಕೆ ಬಂದಿದ್ವಿ. ಶ್ರೀ ಸಾಯಿಬಾಬಾ ಮಂದಿರ್ ನಿಯರ್ ಶ್ರೀರಾಮ್ಪುರನಾ? ಮದುವೆ ಸ್ಟಾರ್ಟಿಂಗಲ್ಲಿ ಒಂದು ಸತಿ ಏನೋ ಕರ್ಕೊಂಡು ಬಂದಿದ್ದು ಅಷ್ಟೇ ಇವರು. ಅದಾದಮೇಲೆ ನಾವು ವರ್ಷ ಆ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಆ್ಯನಿವರ್ಸರಿಗೆ ಹೋದ್ವಲ್ಲ ಆ ದೇವಸ್ಥಾನ. ಸೊ ಇವತ್ತು ಲೇಟ್ ಆಯಿತು ಎದ್ದಿದ್ದು ಎಲ್ಲ ಅಂದ್ಬಿಟ್ಟು ಸಾಯಂಕಾಲ ಓಪನ್ ಇರುತ್ತೆ ಅಂತ ಎಲ್ಲ ಇವಾಗ ಬಂದಿದ್ವಿ. ಬರ್ಡೇ ದಿವಸ ನಾನು ಬಾಬಾ ದೇವಸ್ಥಾನಕ್ಕೆ ಹೋಗಿಲ್ಲನೇ ನನಗೆ ದಿನ ಆ ಬರ್ಡೇನೇ ಕಂಪ್ಲೀಟ್ ಆಗೋಲ್ಲ ನನಗೆ, ಆ ಥರ ಫೀಲು. ಫೈನಲಿ ಈವ್ನಿಂಗ್ ಅದು ಬಂದ್ವಿ ಅಂದ್ಬಿಟ್ಟು ಚೂರು ಸಮಾಧಾನ. ಮೀಟ್ ಮಾಡೋಕ್ಕೆ ಬಂದಿದ್ವಿ. ನೋಡಿ ನೋಡಿ ನೋಡಿ. ಅಯ್ಯೋ ಬಾಯ್ ಬಾಯ್ ನೋಡಿ ಹೆಂಗೆ ಕುಟ್ಕೊಡೋ. ಹುಷಾರು. ನೀ ಆರಾಮಾಗಿ ಕುಡ್ಕೊಂಡು ಹೋಗುತ್ತಾನು. ಬಾಯ್ ಹುಷಾರು. ನೋಡಿ ಗೈಸ್ ಯಾರ್ಯಾರು ಬಂದಿದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಹಾಯ್ ಹಾಯ್. ಇದೇ ಮನೆನೇ ಆ ಕಡೆ ಈ ಕಡೆ ಅಡ್ಗೇಟಿದೆ. ಇಲ್ಲಿ ಬಂದ್ಬಿಟ್ಟು ನಮ್ಮ ಮತ್ತೆ ಕರೀತಾರೆ ಗೈಸ್. ಇವರು ಬನ್ನಿ ರೀಲ್ಸ್ ಮಾಡೋಣ ಅಂತ. ಕಾಫಿ ಟೀ ಬೇಡ, ಅವ್ರ ಜೊತೆ ರೀಲ್ಸ್ ಮಾಡಕ್ ಬರ್ಬೇಕಷ್ಟೇ ಮನೆಗೆ. ಏನ್ ತಗೋತೀರಾ ರೀಲ್ಸ್ ಮಾಡೋದು? ನೆಕ್ಸ್ಟ್ ಟ್ರೈನ್ ಹಂಗೆ ಆಗುತ್ತೆ ಪಕ್ಕ. ನೆಕ್ಸ್ಟ್ ಒಂದು 10 ವರ್ಷ ಆದ್ಮೇಲೆ ಯಾರಾದ್ರೂ ಬಂದು ರೀಲ್ಸ್ ಮಾಡೋಣ ಅಲ್ಲ. ಎಲ್ಲರೂ ಬಂದು ಕೇಕ್ ಕಟ್ ಮಾಡಿದ್ರು. ಥ್ಯಾಂಕ್ ಯು ಸೊ ಮಚ್. ನಾನು ನೋಡಿ ಅವ್ರ ಕಂಟೆಂಟ್ಗೋಸ್ಕರ ಡ್ರೆಸ್ ಚೇಂಜೇ ಮಾಡಿಸ್ಬಿಟ್ರು. ತಗೊಳ್ಳಿ ಎಲ್ಲರೂ. ಊಟ ತಿನ್ರಿ ಅಂದರೆ ತಿಂತಿಲ್ಲ, ಬರೀ ಬಿಸ್ಕೆಟ್. ಹೆಲ್ದಿ ಬಿಸ್ಕೆಟ್. ನೋಡಿ ನಮ್ದು ಎಲ್ಲರೂ ಬಾವ ಅಂತವ್ರೆ. ಎಷ್ಟು ಗಂಡು ಎಷ್ಟು ಜನ ನಾದ್ನಿದ್ದೀರಾ? ಏನಾಗ್ತದೆ ನಾದ್ನಿದ್ದೀರು? ತಂಗಿದ್ದೀರಲ್ವಾ? ಅಲ್ಲ ನನಗೆ ಅಕ್ಕ ಅಂದ್ರೆ ನೀವು ಅವ್ರಿಗೆ ನಾನು ಅಕ್ಕ ಅಂತ ಅಂದ್ರೆ ಅವ್ರು ನನ್ನ ಬಾವ ಆದ್ರೆ ನನಗೆ ತಂಗಿನೇ ತಾನೆ. ಏನ್ ಹೇಳ್ತಿದ್ಯಾ ಗೈಸ್? ಇವನು ಪಾಪ ತುಂಬಾ ಕಷ್ಟಪಟ್ಟು ನನಗೋಸ್ಕರ ಬಂದಿದ್ದಾನಂತೆ. ತುಂಬಾ ಥ್ಯಾಂಕ್ ಯು ವಿನೋದ್, ಥ್ಯಾಂಕ್ ಯು ಸೋ ಮಚ್. ತೋರಿಸ್ಬಿಟ್ಟೆ ವ್ಲಾಗಲ್ಲಿ. ಅವನೇ ಹೇಳ್ದಾಗ ಸ್ಪೋರ್ಟ್ಫುಲ್ಲಿಯಾಗಿ ಹೇಳು ಅಂತ. ಹುಷಾರು ಬಾಯ್, ಹುಷಾರು ಫೋನ್ ಮಾಡ್ರಿ ಗೈಸ್. ಮತ್ತೆ ಸಿಗ್ತೀವಿ, ಮತ್ತೆ ಅಕ್ಕನ ವ್ಲಾಗಲ್ಲಿ ಬರ್ತೀವಿ. ಬಾಯ್ ಅಲ್ಲಿ ಬಾಯ್ ಹುಷಾರು. ಬಾಯ್ ಬಾಯ್ ಹುಷಾರು. ಬಾಯ್. ಸೊ ಗೈಸ್ ಫೈನಲಿ ಡನ್ ವಿತ್ ದ ಡೇ, ಡನ್ ವಿತ್ ದ ಸೆಲೆಬ್ರೇಷನ್ಸ್, ಪ್ರೀ ಸೆಲೆಬ್ರೇಷನ್. ಇವತ್ತಿನ ಡೇವರೆಗೂ ಸೆಲೆಬ್ರೇಷನ್ಸ್ ನಡೀತಾನೆ ಇತ್ತು. ಐ ಆಮ್ ವೆರಿ ಹ್ಯಾಪಿ. ಅಫ್ಕೋರ್ಸ್ ಐ ಮಿಸ್ ಸ್ಯಾಮ್ ಆ್ಯಂಡ್ ಮೈ ಮಾಮ್ ಡ್ಯಾಡ್. ಆ ದಿನ ಇಲ್ಲ ಅಂದರೆ ಒಂದು ಫೀಲ್ ಆಗೇ ಆಗುತ್ತೆ. ಎನಿಹೋ ಎಲ್ಲರೂ ಅವ್ರವ್ರದ್ದು ಆ ಮೂಮೆಂಟ್ ಆ ಟೈಮಿಗೆ ಎಲ್ಲ ಬ್ಯುಸಿ ಅದು, ಇಟ್ಸ್ ಓಕೆ. ಎನಿಹೋ ನನ್ನ ಬರ್ಡೇ ಚೆನ್ನಾಗಿತ್ತು. ಎಲ್ಲರಿಗೂ ಥ್ಯಾಂಕ್ ಯು. ಯಾರ್ಯಾರು ನನಗೆ ವಿಶ್ ಮಾಡಿದ್ರಿ, ಯಾರ್ಯಾರು ನನಗೆ ಫೋನ್ ಮಾಡಿದ್ರಿ, ಆಮೇಲೆ ಯಾರ್ಯಾರು ನನಗೆ ಬಂದು ಸೆಲೆಬ್ರೇಷನ್ ಎಲ್ಲ ಮಾಡಿದ್ದು ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಈ ಪ್ರೀತಿ, ಈ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಬ್ಲಾಗಿಗೆ ವೇಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಬಾಯ್.